ನಮಸ್ಕಾರ ವೀಕ್ಷಕರೇ. ಶುಂಠಿಯು ಅತ್ಯುತ್ತಮ ಜೀರ್ಣಕಾರಕ ಗುಣವುಳ್ಳ ವಸ್ತು. ಇದನ್ನು ಆಹಾರದಲ್ಲಿ ಸೇವಿಸುವುದರಿಂದ ಜಠರದ ಕ್ರಿಯಾಶಕ್ತಿ ಹೆಚ್ಚುವುದು. ತಲೆನೋವು ನಿವಾರಣೆಗೆ ಹಸಿ ಶುಂಠಿಯನ್ನು ನೀರಿನಲ್ಲಿ ತೇದು ಆ ಗಂಧವನ್ನು ಹಣೆಗೆ ಹಚ್ಚಿ ಬೆಚ್ಚಗೆ ಹೊದ್ದು ಮಲಗಬೇಕು. ಬೆವರು ಸುರಿದು ನೋವು ನಿವಾರಣೆಯಾಗುವುದು. ಪ್ರತಿದಿನ ಊಟವಾದ ಬಳಿಕ ಒಂದು ಚೂರು ಶುಂಠಿ ಅಗಿದು ಚಪ್ಪರಿಸುವ ಅಭ್ಯಾಸವಿಟ್ಟುಕೊಂಡರೆ ಅಜೀರ್ಣ, ಹೊಟ್ಟೆಹುಣ್ಣು, ಹೊಟ್ಟೆ ಉಬ್ಬರ ಇತ್ಯಾದಿ ಜೀರ್ಣಾಂಗ ಸಂಬಂಧ ರೋಗಗಳ ಭಯವಿರುವುದಿಲ್ಲ. ಅಜೀರ್ಣ ನಿವಾರಣೆಯಾಗಲು ಸುಮಾರು 100 ಗ್ರಾಂ ಕೊತ್ತಂಬರಿ ಬೀಜ ಮತ್ತು 25 ಗ್ರಾಂ ಒಣಶುಂಠಿಯನ್ನು ಕೆಂಪಗೆ ಹುರಿಯಿರಿ. ಇದನ್ನು ಚೆನ್ನಾಗಿ ಕುಟ್ಟಿ ಜರಡಿ ಹಿಡಿಯಿರಿ. ಬಳಿಕ ಚೂರ್ಣವನ್ನು ಒಂದು ಗಾಜಿನ ಸೀಸೆಯಲ್ಲಿ ತುಂಬಿಸಿಡಿ. ಹಸಿ ಶುಂಠಿ ಸೇವಿಸಿದರೆ ಹೆಚ್ಚು ಜಠರ ರಸ ಉತ್ಪತ್ತಿಯಾಗುವುದು ಮತ್ತು ಜೀರ್ಣಶಕ್ತಿ ಹೆಚ್ಚಿಸುವುದು. ಶುಂಠಿ ಸೇವಿಸುವುದರಿಂದ ಪಿತ್ತದೋಷ ನಿವಾರಣೆಯಾಗುವುದು. ಅರುಚಿಯುಂಟಾದಾಗ ಒಂದು ಚೂರು ಹಸಿ ಶುಂಠಿ, ಸ್ವಲ್ಪ ಕಲ್ಲು ಸಕ್ಕರೆ ಮತ್ತು 4-5 ಜೀರಿಗೆ ಕಾಳು ಚೆನ್ನಾಗಿ ಅಗಿದು ಚಪ್ಪರಿಸುವುದರಿಂದ ನಾಲಿಗೆಯ ರುಚಿ ಗ್ರಹಣ ಶಕ್ತಿ ಉತ್ತಮಗೊಂಡು ಊಟ ಬೇಕೆನಿಸುವುದು. 1 ಚಮಚ ಹಸಿ ಶುಂಠಿ, 2 ಚಮಚ ಪುದೀನ ಸೊಪ್ಪಿನ ರಸ, 2 ಚಮಚ ನಿಂಬೆ ರಸ ಮತ್ತು 6 ಚಮಚ ಜೇನುತುಪ್ಪ ಮಿಶ್ರಣ ಮಾಡಿ ದಿನಕ್ಕೆ 3 ಬಾರಿ ಸೇವಿಸುವುದರಿಂದ ಸಂಧಿವಾತ, ಮೂಲವ್ಯಾಧಿ, ಕಾಮಲೆ, ಹೊಟ್ಟೆ ಉಬ್ಬರ, ವಾಕರಿಕೆ, ಅಜೀರ್ಣ, ಮಲಬದ್ಧತೆ ಮುಂತಾದ ರೋಗಗಳು ಗುಣ ಕಂಡು ಬರುವುದು. ಹಸಿ ಶುಂಠಿಯನ್ನು ಚೆನ್ನಾಗಿ ಅರೆದು ನೀರಿಗೆ ಕಲಸಿ ನಂತರ ಶೋಧಿಸಿ ಜೇನುತುಪ್ಪ ಮತ್ತು ನಿಂಬೆ ರಸವನ್ನು ಅದಕ್ಕೆ ಬೆರೆಸಿ ಸೇವಿಸುವುದರಿಂದ ಅಜೀರ್ಣ ಮತ್ತು ಹೊಟ್ಟೆ ಉಬ್ಬರದ ನಿವಾರಣೆಯಾಗುವುದು. ಪ್ರತಿ ಊಟದ ನಂತರ ಒಂದು ಚೂರು ಶುಂಠಿ ಅಗಿದು ಚಪ್ಪರಿಸುವ ಅಭ್ಯಾಸವಿಟ್ಟುಕೊಂಡರೆ ಹೊಟ್ಟೆ ಹುಣ್ಣು ಮತ್ತು ಅಜೀರ್ಣ ಮತ್ತು ಪಿತ್ತದ ನಿವಾರಣೆಯಾಗುತ್ತದೆ. 1 ಚಮಚ ಹಸಿ ಶುಂಠಿ ರಸ, 2 ಚಮಚ ನಿಂಬೆಹಣ್ಣಿನ ರಸ, 2 ಚಮಚ ಜೇನುತುಪ್ಪವನ್ನು ಸೇರಿಸಿ ಬೆರೆಸಿ ದಿನಕ್ಕೆ 3 ಬಾರಿ ಸೇವಿಸುವುದರಿಂದ ಮೂಲವ್ಯಾಧಿ, ಮಲಬದ್ಧತೆ, ಹೊಟ್ಟೆ ಉಬ್ಬರ ನಿವಾರಣೆಯಾಗುವುದು. ಗಂಟಲು ಒಡೆದು ಮಾತಾಡಲು ಆಗದಿದ್ದಾಗ 1 ಚೂರು ಹಸಿ ಶುಂಠಿ, 1 ಲವಂಗ ಮತ್ತು 1 ಹರಳು ಉಪ್ಪು ಅಗಿದು ಚಪ್ಪರಿಸುವುದರಿಂದ ಗುಣ ಕಂಡು ಬರುವುದು. ಪ್ರತಿದಿನ ಬೆಳಿಗ್ಗೆ 1 ಚಮಚ ಒಣಶುಂಠಿಯ ಚೂರ್ಣವನ್ನು ಆಗತಾನೆ ಹಿಂಡಿದ 1 ಲೋಟ ಹಸುವಿನ ಹಾಲಿನಲ್ಲಿ ಕಲಸಿ 1 ವಾರದವರೆಗೆ ಸೇವಿಸಬೇಕು. ಈ ಪದ್ಧತಿಯನ್ನು ತಪ್ಪದೆ ಮಾಡುವುದರಿಂದ ಅರಶಿನ ಕಾಮಲೆ ನಿವಾರಣೆಯಾಗುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.